ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಭಾರತಕ್ಕೆ ಜಲಾಂತರ್ಗಾಮಿ ನಿರೋಧಕ MH-60R ಹೆಲಿಕಾಪ್ಟರ್. ಅಮೆರಿಕ ಚೀನಾದ ಕೈಗೆ ಸಿಗದಂತೆ ಸಮುದ್ರದಿಂದ ಹೊರತೆಗೆದ ಹೆಲಿಕಾಪ್ಟರ್. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಯುದ್ಧ ಮತ್ತು ರಕ್ಷಣಾ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಪ್ರಮುಖ ಮಾಹಿತಿಗಳಿಗೆ ಸ್ವಾಗತ. ಇತ್ತೀಚೆಗೆ ಭಾರತದ ರಕ್ಷಣಾ ಸಂಬಂಧದಲ್ಲಿ ಒಂದು ದೊಡ್ಡ ಬೆಳವಣಿಗೆಯಾಗಿದೆ. ಅಮೆರಿಕ ಚೀನಾಕ್ಕೆ ಲಭಿಸಬಾರದೆಂದು ದಕ್ಷಿಣ ಚೀನಾ ಸಮುದ್ರದಲ್ಲಿ ಬಿದ್ದಿದ್ದ ಅತಿ ಸೂಕ್ಷ್ಮ ತಂತ್ರಜ್ಞಾನದ ಹೆಲಿಕಾಪ್ಟರ್ ಒಂದರ ಅವಶೇಷಗಳನ್ನು ಸಮುದ್ರದಿಂದ ಹೊರತೆಗೆಯಲು ಭಾರೀ ಪ್ರಯತ್ನ ನಡೆಸಿತ್ತು. ಆಸಕ್ತಿಕರ ವಿಷಯವೇನೆಂದರೆ, ಅದೇ MH-60R ರೋಮಿಯೋ ಹೆಲಿಕಾಪ್ಟರ್ ಅನ್ನು ಭಾರತೀಯ ನೌಕಾಪಡೆಯ ಜಲಾಂತರ್ಗಾಮಿ ನಿರೋಧಕ ಯುದ್ಧ ಕಾರ್ಯಾಚರಣೆಗಳಿಗಾಗಿ ಬಳಸುತ್ತಿದೆ. ಭಾರತ ಮತ್ತು ಅಮೆರಿಕದ ಬೃಹತ್ ರಕ್ಷಣಾ ಒಪ್ಪಂದ. ಭಾರತವು 2020 ಫೆಬ್ರವರಿಯಲ್ಲಿ ಅಮೆರಿಕದಿಂದ ಫಾರಿನ್ ಮಿಲಿಟರಿ ಸೇಲ್ಸ್ ಕಾರ್ಯಕ್ರಮದ ಅಡಿಯಲ್ಲಿ 24 ಹೆಲಿಕಾಪ್ಟರ್ಗಳನ್ನು ಖರೀದಿಸಲು ಒಪ್ಪಂದಕ್ಕೆ ಸಹಿ ಹಾಕಿತ್ತು. 2021ರಲ್ಲಿ ಇದರ ವಿತರಣೆ ಪ್ರಾರಂಭವಾಗಿ 2025 ಡಿಸೆಂಬರ್ ವರೆಗೆ ಸುಮಾರು 15 ಹೆಲಿಕಾಪ್ಟರ್ಗಳು ಈಗಾಗಲೇ ಭಾರತೀಯ ನೌಕಾಪಡೆಯನ್ನು ಸೇರಿವೆ. ಈ ಚಾಪರ್ಗಳ ಮೊದಲ ಸ್ಕ್ವಾಡ್ರನ್ INAS 334 ಮಾರ್ಚ್ 6, 2024ರಂದು ಕೊಚ್ಚಿಯ INS ಗರುಡಾದಲ್ಲಿ ಕಾರ್ಯಾರಂಭ ಮಾಡಿತು. ಈ ತಿಂಗಳ ಆರಂಭದಲ್ಲಿ ಭಾರತದ ರಕ್ಷಣಾ ಸಚಿವಾಲಯವು ಈ 24 ಹೆಲಿಕಾಪ್ಟರ್ಗಳ ನಿರ್ವಹಣೆ ಮತ್ತು ಮುಂದುವರಿಕೆಗೆ ಸಂಬಂಧಿಸಿದಂತೆ $946 ಮಿಲಿಯನ್ ಮೊತ್ತದ ಬೃಹತ್ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಕುರಿತು US ಸ್ಟೇಟ್ ಡಿಪಾರ್ಟ್ಮೆಂಟ್ Xನಲ್ಲಿ ಬರೆದಿದ್ದು ಹೀಗಿದೆ: ಭಾರತದೊಂದಿಗಿನ ನಮ್ಮ ರಕ್ಷಣಾ ಸಂಬಂಧದಲ್ಲಿ ಇದು ಒಂದು ಮಹತ್ತರ ಸುದ್ದಿ. ಭಾರತದ ರಕ್ಷಣಾ ಸಚಿವಾಲಯವು ಲಾಕ್ಹೀಡ್ ಮಾರ್ಟಿನ್ ಅಭಿವೃದ್ಧಿಪಡಿಸಿದ ತನ್ನ 24 MH-60R ಸೀಹಾಕ್ ಹೆಲಿಕಾಪ್ಟರ್ಗಳ ನಿರ್ವಹಣಾ ಪ್ಯಾಕೇಜ್ಗೆ ಸಹಿ ಹಾಕಿದೆ. ಈ $946 ಮಿಲಿಯನ್ ಪ್ಯಾಕೇಜ್ ಭಾರತೀಯ ನೌಕಾಪಡೆಯ ಕಡಲ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಅಮೆರಿಕ ಮತ್ತು ಪ್ರಾದೇಶಿಕ ಪಾಲುದಾರರೊಂದಿಗೆ ಸಹಕಾರವನ್ನು ಬಲಪಡಿಸುತ್ತದೆ ಮತ್ತು ನಮ್ಮ ಎರಡೂ ರಾಷ್ಟ್ರಗಳನ್ನು ಸುರಕ್ಷಿತ ಮತ್ತು ಹೆಚ್ಚು ಸಮೃದ್ಧಗೊಳಿಸುತ್ತದೆ. ಭಾರತಕ್ಕೆ ರೋಮಿಯೋ ಯಾಕೆ ಅನಿವಾರ್ಯ? ಈ MH-60R ಹೆಲಿಕಾಪ್ಟರ್ಗಳು ಮುಖ್ಯವಾಗಿ ಜಲಾಂತರ್ಗಾಮಿ ನಿರೋಧಕ ಯುದ್ಧ ASW ಕಣ್ಗಾವಲು, ಸರ್ವಿಲೆನ್ಸ್ ಮತ್ತು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಸೇರಿದಂತೆ ಹಲವು ಮಹತ್ವದ ಕಾರ್ಯಗಳನ್ನು ನಿರ್ವಹಿಸುತ್ತವೆ. MH-60R ರೋಮಿಯೋ ಅಮೆರಿಕ ನೌಕಾಪಡೆಯ ಪ್ರಾಥಮಿಕ ಜಲಾಂತರ್ಗಾಮಿ ಮತ್ತು ಮೇಲ್ಮೈ ಯುದ್ಧದ ಹೆಲಿಕಾಪ್ಟರ್ ಆಗಿದೆ. ಇದು 2010ರಲ್ಲಿ ಸಂಪೂರ್ಣ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಸಾಧಿಸಿದ ನಂತರ ಯಾವುದೇ ಕಡಲ ಹೆಲಿಕಾಪ್ಟರ್ಗಳಿಗಿಂತ ಹೆಚ್ಚಿನ ಯಶಸ್ಸಿನ ಪ್ರಮಾಣವನ್ನು ದಾಖಲಿಸಿದೆ. ಅಮೆರಿಕ ಈ ಚಾಪರ್ನ ಅವಶೇಷಗಳನ್ನು ತ್ವರಿತವಾಗಿ ಹೊರತೆಗೆದಿದ್ದಕ್ಕೆ ಪ್ರಮುಖ ಕಾರಣವೆಂದರೆ ಚೀನಾ ಅದರ ಅತ್ಯಾಧುನಿಕ ತಂತ್ರಜ್ಞಾನವನ್ನು, ವಿಶೇಷವಾಗಿ AN/AQS-22 ALFS ಲೋ ಫ್ರೀಕ್ವೆನ್ಸಿ ಡಿಪ್ಪಿಂಗ್ ಸೋನಾರ್ ಅನ್ನು ಪ್ರವೇಶಿಸಬಾರದು ಎಂಬುದು. ಈ ಸೋನಾರ್ ವ್ಯವಸ್ಥೆಯನ್ನು ಚೀನಾ ತನ್ನ Z-20F ನೌಕಾ ಹೆಲಿಕಾಪ್ಟರ್ಗಳಿಗಾಗಿ ನಕಲು ಮಾಡಲು ಪದೇ ಪದೇ ಪ್ರಯತ್ನಿಸಿ ವಿಫಲವಾಗಿದೆ ಎಂದು ವರದಿಯಾಗಿದೆ. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಚೀನಾ ಮತ್ತು ಪಾಕಿಸ್ತಾನದಿಂದ ಹೆಚ್ಚುತ್ತಿರುವ ಭದ್ರತಾ ಬೆದರಿಕೆಯನ್ನು ಎದುರಿಸಲು ಭಾರತೀಯ ನೌಕಾಪಡೆಯು ತನ್ನ ಹಳೆಯ ಬ್ರಿಟಿಷ್ ಮೂಲದ ಸೀ ಕಿಂಗ್ MK-42BC ಹೆಲಿಕಾಪ್ಟರ್ಗಳ ಬದಲಿಗೆ ಈ MH-60Rಗಳನ್ನು ಖರೀದಿಸಿತು. ಪೂರ್ವ ಹಿಂದೂ ಮಹಾಸಾಗರದಲ್ಲಿ ಚೀನಾದ ಜಲಾಂತರ್ಗಾಮಿ ಉಪಸ್ಥಿತಿ ಮತ್ತು ಮಲಕ್ಕಾ ಜಲಸಂಧಿಯ ಮಾರ್ಗಗಳ ಬಗ್ಗೆ ಭಾರತಕ್ಕೆ ತೀವ್ರ ಕಳವಳವಿದೆ. ಚೀನಾವು ಪಾಕಿಸ್ತಾನದ ನೌಕಾಪಡೆಗೆ ತನ್ನ ಅತ್ಯಾಧುನಿಕ
ಹಂಗೂರ್ ಕ್ಲಾಸ್ ಜಲಾಂತರ್ಗಾಮಿಗಳನ್ನು ಸಹ ಪೂರೈಸುತ್ತಿದೆ. ಆದ್ದರಿಂದ MS-60R ಹೆಲಿಕಾಪ್ಟರ್ಗಳು ಭಾರತೀಯ ನೌಕಾಪಡೆಗೆ ಅತ್ಯಂತ ನಿರ್ಣಾಯಕವಾಗಿವೆ. ಭಾರತೀಯ ನೌಕಾ ವಾಯುಪಡೆಯ ಬಹುಪಾಲು ಉಪಕರಣಗಳು ಆಮದು. ಭಾರತವು ತನ್ನ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ತನ್ನ ಮಿಲಿಟರಿ ಉಪಕರಣಗಳನ್ನು ಸ್ವದೇಶೀಕರಣಗೊಳಿಸಲು ಆಕ್ರಮಣಕಾರಿಯಾಗಿ ಪ್ರಯತ್ನಿಸುತ್ತಿದೆ. ಇದು ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ಕಾರ್ಯಾಚರಣೆಯಲ್ಲಿ ಸ್ವಾಯತ್ತತೆ ಪಡೆಯಲು ನಿರ್ಣಾಯಕವಾಗಿದೆ. ಆದರೆ ಪ್ರಸ್ತುತ ಭಾರತೀಯ ನೌಕಾ ವಾಯುಪಡೆಯು ರಷ್ಯಾ, UK, ಅಮೆರಿಕ, ಫ್ರಾನ್ಸ್ ಮತ್ತು ಇಸ್ರೇಲ್ನಂತಹ ಸ್ನೇಹಪರ ರಾಷ್ಟ್ರಗಳಿಂದ ಆಮದು ಮಾಡಿಕೊಂಡ ಉಪಕರಣಗಳನ್ನು ಒಳಗೊಂಡಿದೆ. ಅಮೆರಿಕನ್ ಪ್ರಾಬಲ್ಯ. ಭಾರತೀಯ ನೌಕಾಪಡೆಯ ಅತಿ ನಿರ್ಣಾಯಕ ಗುಪ್ತಚರ ಮತ್ತು ಜಲಾಂತರ್ಗಾಮಿ ನಿರೋಧಕ ವೇದಿಕೆಗಳು ಈಗ ಹೆಚ್ಚಾಗಿ ಅಮೆರಿಕನ್ ಮೂಲದ್ದಾಗಿವೆ. MS-60R ಜೊತೆಗೆ ಭಾರತೀಯ ನೌಕಾಪಡೆಯು ತನ್ನ P-8I ಪೊಸೆಡಾನ್ ಮತ್ತು MQ-9B ಸೀ ಗಾರ್ಡಿಯನ್ ಡ್ರೋನ್ಗಳನ್ನು ಪಡೆದುಕೊಂಡಿದೆ. P-8I ಪೊಸೆಡಾನ್ ಚೀನಾದ ಹೆಚ್ಚುತ್ತಿರುವ ಮಿಲಿಟರಿ ಚಟುವಟಿಕೆಯನ್ನು ಮೇಲ್ವಿಚಾರಣೆ ಮಾಡಲು ಇದನ್ನು ಖರೀದಿಸಲಾಗಿದೆ. ಇದು ಸುಮಾರು 7,500 ಕಿಲೋಮೀಟರ್ ಗರಿಷ್ಠ ವ್ಯಾಪ್ತಿ ಮತ್ತು 10 ಗಂಟೆಗಳ ಕಾಲ ಹಾರುವ ಸಾಮರ್ಥ್ಯ ಹೊಂದಿದೆ. API-10 ರೆಡಾರ್, ಹಾರ್ಪೂನ್ ಕ್ಷಿಪಣಿಗಳು ಮತ್ತು MK-54 ಟಾರ್ಪಿಡೋಗಳನ್ನು ಹೊಂದಿರುವ P-8I ಹಿಂದೂ ಮಹಾಸಾಗರದಲ್ಲಿ ASW ಸಾಮರ್ಥ್ಯವನ್ನು ಒದಗಿಸುತ್ತದೆ. 2020 ಹಾಗೂ 2022ರ ಚೀನಾ ಬಿಕ್ಕಟ್ಟಿನ ಸಮಯದಲ್ಲಿ ಪೂರ್ವ ಲಡಾಖ್ ಮೇಲೆ ಕೂಡ ಇದು ISR ವಿಹಾರಗಳನ್ನು ಮಾಡಿದೆ. ಭಾರತ ಪ್ರಸ್ತುತ ಇನ್ನೂ 6 P-8Iಗಳಿಗಾಗಿ ಒಪ್ಪಂದವನ್ನು ಅಂತಿಮಗೊಳಿಸುತ್ತಿದೆ. MQ-9B ಸೀ ಗಾರ್ಡಿಯನ್ UAV ಮ್ಯಾರಿಟೈಮ್ ಡೊಮೈನ್ ಅವೇರ್ನೆಸ್ನಲ್ಲಿನ ಅಂತರವನ್ನು ಕಡಿಮೆ ಮಾಡಲು ಭಾರತೀಯ ನೌಕಾಪಡೆಯು ಈ ಹೈ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ ಡ್ರೋನ್ಗಳನ್ನು ಗುತ್ತಿಗೆ ಆಧಾರದ ಮೇಲೆ ಬಳಸುತ್ತಿದೆ. ಅಕ್ಟೋಬರ್ 2024ರಲ್ಲಿ ಭಾರತವು 31 MQ-9B ಖರೀದಿಗಳನ್ನು ಅನುಮೋದಿಸಿದೆ. ರಷ್ಯನ್ ಮತ್ತು ಫ್ರೆಂಚ್. ಭಾರತೀಯ ನೌಕಾಪಡೆಯ ಏಕೈಕ ಮತ್ತು ಮುಖ್ಯ ವಿಮಾನವಾಹಕ ಸಾಮರ್ಥ್ಯದ ಯುದ್ಧ ವಿಮಾನವೆಂದರೆ ರಷ್ಯಾದಿಂದ ಪಡೆದ MiG-29K KUB. ಆದಾಗ್ಯೂ ವಿಮಾನವಾಹಕ ನೌಕೆಯ ಕಾರ್ಯಾಚರಣೆಗಳಿಗಾಗಿ 2024ರಲ್ಲಿ ಭಾರತವು ಸಮಸ್ಯೆಗೀಡಾದ MiG-29Kಗಳನ್ನು ಬದಲಾಯಿಸಲು ಅಮೆರಿಕನ್ FA-18FE ಸೂಪರ್ ಹಾರ್ನೆಟ್ ಬದಲು ಫ್ರೆಂಚ್ ರಫೇಲ್ M ಅನ್ನು ಆಯ್ಕೆ ಮಾಡಿದೆ. ಇದಲ್ಲದೆ ನೌಕಾಪಡೆಯು ಹಳೆಯ ರಷ್ಯಾದ ಮೂಲದ KA-28 ASW ಮತ್ತು KA-31 ಹೆಲಿಕಾಪ್ಟರ್ಗಳನ್ನು ಸಹ ನಿರ್ವಹಿಸುತ್ತದೆ. ಇಸ್ರೇಲ್ ಮತ್ತು ಇತರ ಮೂಲಗಳು. ಭಾರತೀಯ ನೌಕಾಪಡೆಯು ISR ಕಾರ್ಯಾಚರಣೆಗಳಿಗಾಗಿ ಇಸ್ರೇಲಿ ಮೂಲದ ಹೆರಾನ್ 2 ಡ್ರೋನ್ಗಳನ್ನು ಬಳಸುತ್ತದೆ. ಇದು 45 ಗಂಟೆಗಳ ಸಹಿಷ್ಣುತೆಯನ್ನು ಹೊಂದಿದೆ. ಅಲ್ಲದೆ ಇಸ್ರೇಲ್ನ ಎಲ್ಬಿಟ್ ಸಿಸ್ಟಮ್ಸ್ನ ಪರವಾನಗಿ ಅಡಿಯಲ್ಲಿ ಅದಾನಿ ಡಿಫೆನ್ಸ್ನಿಂದ ತಯಾರಿಸಲ್ಪಟ್ಟ ಹರ್ಮೆಸ್ 900 ಡ್ರೋನ್ ಅನ್ನು ಸ್ಥಳೀಯವಾಗಿ ದೃಷ್ಟಿ 10 ಸ್ಟಾರ್ಲೈನರ್ ಎಂದು ಕರೆಯಲಾಗುತ್ತದೆ. ಇದನ್ನು ಕಡಲ ಕಣ್ಗಾವಲಿಗಾಗಿ ಬಳಸಲಾಗುತ್ತಿದೆ. ಭಾರತೀಯ ನೌಕಾಪಡೆಯು ಬ್ರಿಟಿಷ್ ಮೂಲದ BAE ಸಿಸ್ಟಮ್ಸ್, ಹಾಕ್ MK-132 ತರಬೇತಿ ಜೆಟ್ಗಳು ಮತ್ತು ಫ್ರೆಂಚ್ ಮೂಲದ ಚೇತಕ್ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಅನ್ನು ಸಹ ಕಾರ್ಯಾಚರಣೆಗಳಲ್ಲಿ ಬಳಸುತ್ತದೆ. ಭಾರತದಲ್ಲಿ ತಯಾರಾದ HALನ ALH ಧ್ರುವ ಯುಟಿಲಿಟಿ ಹೆಲಿಕಾಪ್ಟರ್ಗಳ ಸೀಮಿತ ಫ್ಲೀಟನ್ನು ಸಹ ನೌಕಾಪಡೆ ನಿರ್ವಹಿಸುತ್ತದೆ. ಭವಿಷ್ಯದ ಯುದ್ಧ ವಿಮಾನವಾಹಕ ನೌಕೆಗಳಿಗಾಗಿ ಸ್ವದೇಶಿ TEDBF ಟ್ವಿನ್ ಇಂಜಿನ್ ಡೆಕ್ ಬೇಸ್ಡ್ ಫೈಟರ್ ಜೆಟ್ ಅನ್ನು ಅಭಿವೃದ್ಧಿಪಡಿಸುವ ಯೋಜನೆಗಳು ನಡೆಯುತ್ತಿವೆ. ಆದರೆ ಕೆಲವು ವಿಶ್ಲೇಷಕರು ಇದು ಈಗಾಗಲೇ ಆಮದು ಮಾಡಿಕೊಂಡ ರಫೇಲ್ ಎಂನಂತೆಯೇ ಇರುವುದರಿಂದ ಇದು ಸಂಪನ್ಮೂಲಗಳ ವ್ಯರ್ಥವಾಗಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದರೆ ಭಾರತೀಯ ನೌಕಾಪಡೆಯ ವಾಯುಪಡೆಯು ಸದ್ಯಕ್ಕೆ ಸಂಪೂರ್ಣವಾಗಿ ಭಾರತೀಯ ಆಗಲು ಇನ್ನೂ ಬಹಳ ದೂರವಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ
ಭಾರತ ಮಾತೆಗೆ ಜೈ. ಧನ್ಯವಾದಗಳು.